ಸುರೇಂದ್ರ ಎಚ್ಚರಿಸಿದೆ ನೀನೆನ್ನನು ತೊಳೆದು ಎನ್ನ ನಾವರಿಸಿದ್ದ ಅಜ್ಞಾನ ಕಲ್ಮಶವನು ಇತ್ತೆನೆಗೆ ಆಹಂಭಾವವು ವಜ್ಜಿ ಕುಲಧಾಮತ್ತ ರಾಜವಂಶದ ಕುಲಗುರವು ನಾನೆಂದು ಅಂತೆಯೇ ಜಿನನವಗೆ ಗುರುವಾಗುವ ಶ್ರೇಷ್ಠ ನಾನಹುದೆಂದು ಅದರರಿತೆ ನಾನೀಗ ಎನ್ನ ಮಿತಿಯನು. ಅಂತೆಯೇ ಈ ಬಾಲತೀರ್ಥಂಕರನ ಮಹಿಮೆಯನು ಆ ದೂರವಾಗಿ ಕವಿದ ಅಹಂಕಾರದಿರುಳು ತೆರೆದವೆನ್ನ ಬೆಳಕ ನೇತ್ರಗಳು. ಪರಮ ಕೃತಜ್ಞತೆಗಳು ನಿನಗೆ, ಶತಕೋಟಿ ವಂದನೆಗಳ ಜತೆಗೆ ಸಂತೈಸುತ್ತವರನು ನುಡಿದ ನಾ ಶಚಿಪತಿಯು ಬೆಳದಿಂಗಳ ಇಬ್ಬನಿಯಂತೆ ಇರಲವನ ದನಿಯೂ. ಚಿಂತಿಸದಿರಿ ನೀವು ಅದಕ್ಕಾಗಿ ಪೂಜ್ಯರೇ, ಬಂದೆನು ನಾನಿಲ್ಲಿಗೆ ತೋರಿಸಲೆಂದು ಲೋಕಕ್ಕೆ ಜಿನಕುವರ ವರ್ಧಮಾನನು ವಂದಿಹನೆಂದು ಮತಿಶ್ರುತ ಅವಧಿ ಜ್ಞಾನಗಳನ್ನು ಜನ್ಮಧಾರಭ್ಯದಿಂದಲೇ ನಡೆದಿರಲೆಲ್ಲವೂ ಪೂರ್ವ ನಿಶ್ಚಿತದಂತೆ. ನಾನು ನೀವು ಮತ್ತೆಲ್ಲರೂ ಕೇವಲ ನಿಮಿತ್ತ ಮಾತ್ರರೇ. ಬಳಿಕದಲವನು ವಂದಿಸಿ ಭಕ್ತಿಯಲಿ ಬಲವರ್ಧಮಾನಗೆ ಗುರುವಿಗೆ ಮತ್ತ ರಾಜದಂಪತಿಗೆ ಹಿಂತಿರುಗಿದನಲ್ಲಿಂದ ಸುರಲೋಕಕ್ಕೆ ಗಾಳಿ ನೌಕಿಯ ನೀರಿದ ಗಂಧರ್ವನಂತೆ. ಭಾಗಿ ನಮಿಸಲಾ ಗುರುವ ಆ ಬಾಲದಿನಗೆ ಎಂದ ನಿಂತವನು ವಿನಯದಲ್ಲಿ ಹಿರಿಯಗೆ ಪೂಜ್ಯರೇ. ಇರಲು ಗುರುಸ್ಥಾನದಲ್ಲಿ ನೀವು ವಂದಿಸಿದರಿ ನೀವೆನಗೆ, ನಾನಾದರೋ ಸಾಮ್ರಾಟ ಸಿದ್ಧಾರ್ಥ ಮಾತೆ ತ್ರಿಶೈಲೆಯರ ಪುತ್ರ ಮಾತ್ರನಾಗಿರೇ. ಆವರಿಸಲೆಲ್ಲರ ಮನವನು ಮಹಾವೀರನ ವಿನಯ ಪರಿಮಳವು ತುಂಬಿತು ತ್ರಿಶಲಯ ಕಂಗಳಲ್ಲಿ ಆನಂದ ಬಾಷ್ಪವು. ಮಹಾವೀರ ಮಹಾದರ್ಶನದ ಜನ್ಮ ಕಲ್ಯಾಣ ಸಂಪುಟದ ಆ ಜನ್ಮ ಕಲ್ಯಾಣ ಮಹೋತ್ಸವದ ಚಿತ್ರಣವನ್ನು ಬಹಳ ಸುಂದರವಾಗಿ ರಮ್ಯವಾಗಿ ಭಕ್ತಿ ರಸದಲ್ಲಿ ಡಾಕ್ಟರ್ ತಾರಾಶೇಖರ್ ಅವರು ರಚನೆ ಮಾಡಿದ್ದಾರೆ. ಆಗ ಗುರುಗಳು ಹೇಳ್ತಾರಂತೆ, ಕುಲಗುರು ಸುರೇಂದ್ರ ಮತ್ತು ಸಿದ್ಧಾರ್ಥ ಇಬ್ಬರು ಹೇಳ್ತಾರೆ, ನನ್ನನ್ನು ಎಚ್ಚರಿಸ್ತೇನೆ ನೀನು. ಆ ಗುರುಗಳು, ನನ್ನಲ್ಲಿ ಅಜ್ಞಾನ ಕಲ್ಮಶ ಇತ್ತು, ನಾನು ರಾಜವಂಶದ ವಜ್ಜಿ ಕುಲದ ರಾಜವಂಶ ಎಂಬತಕ್ಕಂಥ ಹಮ್ಮಿತ್ತು ನನಗೆ. ಆ ಜಿನನಾಗ್ತಕ್ಕಂಥ ಗುರುವಿಗೆ ನಾನು ಜಿನನಾಗ್ತಕ್ಕಂಥ ಆತ್ಮ, ಆ ಜಿನನಾಗ್ತಕ್ಕಂಥ ಬಾಲಕನಿಗೆ ಗುರು ನಾನು ಅಂತಕ್ಕಂಥ ಹೆಮ್ಮೆ ಇತ್ತು, ಪ್ರೌಢಿತ್ತು. ಆದರೆ ನಾನು ಈ ತೀರ್ಥಂಕರನ ಮಹಿಮೆಯಿಂದ ದೂರವಾಗಿ ನನ್ನ ಅಹಮಿಕೆಯ ಪೊರೆಯನ್ನು ನೀನು ಕಳಚಿದೀಯಪ್ಪ, ನಿನಗೆ ಶತಕೋಟಿ ವಂದನೆಗಳು ಎಂಬುದಾಗಿ ಹೇಳಿ ಆ ಶಚಿಪತಿ ಆಗ ಅವರನ್ನು ಏನು ಬೆಳದಿಂಗಳಿಬ್ಬನಿ ಅಂತ ಹೇಳ್ತಾನೆ. ಚಿಂತಿಸಬೇಡಿ ಪೂಜ್ಯರೇ, ನಿಮ್ಮ ಅಹಮಿಕೆಯನ್ನು ದೂರ ಮಾಡಲಿಕ್ಕೆ ನಾನು ಬರಲಿಲ್ಲ. ಲೋಕಕ್ಕೆ ಜಿನಕುವರ ವರ್ಧಮಾನನು ಮತಿ ಶ್ರುತ ಅವಧಿಜ್ಞಾನಗಳನ್ನು ಬಲ್ತಕ್ಕಂಥವನು ಅಂತ ಹೇಳಲಿಕ್ಕೋಸ್ಕರವಾಗಿ ನಾನು ಬಂದೆ. ಆ ಜನ್ಮದಾರಾಭ್ಯದಿಂದಲೇ ಅವರು ಅದನ್ನೆಲ್ಲ ಪಡ್ಕೊಂಡಿದ್ದಾರೆ. ನಾನು ಸುರಲೋಕದಿಂದ ಬಂದಿದ್ದು ಗರ್ಭ ಕಲ್ಯಾಣ ಜನ್ಮ ಕಲ್ಯಾಣ ಮಹೋತ್ಸವದಲ್ಲಿ ಭಾಗಿಯಾಗಿದ್ದು ಇದೆಲ್ಲವೂ ನಾವು ಎಲ್ಲ ನಿಮಿತ್ತ ಅಂತ ಹೇಳ್ತೇನಂತೆ. ಬಳಿಕ ಭಕ್ತಿಯಿಂದ ದೇವೇಂದ್ರ ಬಾಲವರ್ಧಮಾನನಿಗೆ ಗುರುವಿಗೆ ರಾಜದಂಪತಿಗಳಿಗೆ ನಮಸ್ಕಾರ ಮಾಡಿ ಗಾಳಿ ನೌಕೆ ಹೇಗೆ ಗಂಧರ್ವರು ಗಾಳಿಯಲ್ಲಿ ಹೋಗ್ತಾರಲ್ಲ ಆಕಾಶಕ್ಕೆ, ಹಾಗೆ ಇವನು ಕೂಡ ಮಾಯವಾದನಂತೆ. ತದನಂತರ ಗುರು ಆ ಜಿನಬಾಲಕನಿಗೆ ನಮಸ್ಕಾರ ಮಾಡ್ತೇನಂತೆ ವಿನಯದಿಂದ. ಆಗ ಜಿನಬಾಲಕ ಹೇಳ್ತೇನಂತೆ, ಇಲ್ಲ ಪೂಜ್ಯರೇ, ನೀವಿನ್ನೂ ಗುರುಸ್ಥಾನದಲ್ಲಿದ್ದೀರಿ,
ವಂದಿಸದೆ ನನ್ನ ನಮಸ್ಕಾರ ಮಾಡಬೇಡಿ. ನಾನು ಸಾಮ್ರಾಟ್ ಸಿದ್ಧಾರ್ಥ ಮಾತೆ ತ್ರಿಶೀಲೆಯರ ಪುತ್ರ ಮಾತ್ರ ಈಗ. ನಾನಿನ್ನೂ ಜನನಾಗ್ತಕ್ಕಂಥ ಸಾಧನೆ ಮಾಡಲೇಬೇಕು ಈ ಜನ್ಮದಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತೇನಂತೆ. ಆ ಸಮಯದಲ್ಲಿ ಅವರೆಲ್ಲರ ಮನವನ್ನು ಆ ಜನಬಾಲಕನ ವಿನಯದ ಪರಿಮಳ ತುಂಬಿಕೊಳ್ತಂತೆ. ತ್ರಿಶಲೆಯ ಕಂಗಳಲ್ಲೂ ಕೂಡ ಆನಂದ ಬಾಷ್ಪ ಉಂಟಾಯಿತು. ಇದನ್ನು ಹೇಳ್ತಾ ಇರ್ತಕ್ಕಂಥ ನಮಗೂ ಕೂಡ ಆನಂದ ಬಾಷ್ಪ ಉಂಟಾಗ್ತಾ ಇದೆ. ಕವಿಗಳಿಗೆ ಮೊದಲೇ ಆಗಿ ಹೋಗಿದೆ. ನಮಸ್ಕಾರ.